ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನಪ್ಪ ಏನು ಇಷ್ಟೊತ್ತಾದ್ರೂ ಬಂದಿಲ್ಲ, ತಿರುಗಕ್ಕೆ ಹೋಗಿದ್ದಾನ. ಬ್ರೋ ಏನೋ ನೀನು ಹಾಲನ್ನೇ ಬೆಡ್ರೂಮ್ ಮಾಡ್ಕೊಂಡ್ಬಿಡ್ಯಲ್ಲ, ಯಾಕೋ ಏನಾಯ್ತು? ಏನೋ ಇಷ್ಟೊತ್ತೆಲ್ಲ ಹೋಗಿದ್ದೆ. ಒಳ್ಳೆ ಕಥೆ ಆಯ್ತು ನಿಂದು. ಅಲ್ಲೋ ನನಗೇನು ರೆಕ್ಕೆ ಇದೆ ಯಾರ್ಕೊಂಬರಕ್ಕೆ, ಚೆನ್ನಾಗಿ ಹೇಳೋದೆ. ಎಲ್ಲಿ ತೆಗಿ. ಏನು ಸಿಗರೇಟ್ ಕಣ. ಸಿಗರೇಟ್ ಎಣ್ಣೆಗೆ ಇಟ್ಟಿಲ್ವಾ? ಅಲ್ಲಿದೆ ತಮ್ಮ. ಎಲ್ಲಿ? ಅಲ್ಲಿದೆ ಕಣ, ಹೋಗ ಕೊಡಲ್ಲ. ಗ್ಲಾಸು ಅಲ್ಲೇ ಇದೆ ನೋಡು. ಯಾಕೋ ನಿಂಗೇನಾಯ್ತು? ಹುಷಾರಿಲ್ವಾ? ಹುಷಾರಿನ ಕಣ, ಏನೋ ಒಂಥರ ಚಳಿ ಕಣ. ಓಹೋ ಸರಿ, ಯಾವುದಕ್ಕೂ ಆ ಕಡೆನೇ ಇರಪ್ಪ ನೀನು. ನನ್ನ ಹೆಂಡತಿ ಬೇರೆ ಪ್ರೆಗ್ನೆಂಟು, ನನಗೆ ಹುಷಾರು ತಪ್ಪಿಟ್ರೆ ನಾನೇನು ಮಾಡಿ? ಆ ಥರ ಎಲ್ಲ ಏನಿಲ್ಲ ಕಣ, ಬೇಗ ಮಿಕ್ಸ್ ಮಾಡ. ಬೇಗ ಮಾಡ್ತೇನೆ ಕೊಡ. ಚಿಯರ್ಸ್. ಚೆಸ್. ಏನು ನೀನು ಒಂದೇ ಸಲ ಎತ್ಬಿಟ್ಟಲ್ಲ ಬಾಟಲ್ ತಪ್ಪು? ಬಾ, ಚಳಿ ಕಣ. ಏನೊಂದು ಹಾಕ. ಹರೀಶ, ಒಂದು ವಿಡಿಯೋ ನೋಡಿದೆ ಕಣ. ಅದರಲ್ಲಿ ಒಬ್ಬ ಹುಡುಗಂಗೆ ಇಬ್ಬರು ಸೇರಿ ಮಚ್ಚಲ್ಲಿ ಕೊಚ್ಚಾಕ್ತಿದ್ರು ಕಣ. ಅದನ್ನ ವಿಡಿಯೋ ಮಾಡಿದಾರೆ ಕಣ. ಏನೋ ನೀನು ಮಚ್ಚು ಕೊಚ್ಚು ಅಂದ್ಕೊಂಡೆಲ್ಲ ಎಣ್ಣೆ ಹೊಡೋ ಟೈಮಲ್ಲಿ ನಿಮ್ದು ಎಣ್ಣೆ ಹೊಡೋಕೆ ಬಿಡು, ಗಂಟಲು ಇಳಿಬೇಕು ತಾನೆ ಕರೆಕ್ಟಾಗಿ. ಆಯ್ತು ನೋಡಪ್ಪ, ಅದು ನೋಡೋದಿರಲಿ, ಕೇಳೋಕ್ಕೂ ಅಸಹ್ಯ ಆಗುತ್ತೋ ಕಣೋ, ಒಂಥರ ಆಗುತ್ತಪ್ಪ. ದಯವಿಟ್ಟು ಅದೆಲ್ಲ ಬಿಟ್ಬಿಡು ಪ್ಲೀಸ್, ನಿಮ್ದು ಎಣ್ಣೆ ಹೊಡೋಕೆ ಬಿಡು. ಆಯ್ತು ಕೊಡಿ. ಯಾವುದೋ ಕೊಲೆಯಾಗಿದೆ ಅಂತ ಹೇಳಿದ್ರೆ ಹಿಂಗೆ ಆಡ್ತಿದ್ದಾನೆ, ಇನ್ನು ಅತ್ತೆ ಕೊಲೆಯಾಗಿದೆ ಅಂತ ಹೇಳಿದ್ರೆ ಇಲ್ಲೇ ಮೂರ್ಛೆ ಹೋಗ್ಬಿಡ್ತಾನೆ ಅನ್ಸುತ್ತೆ. ಸದ್ಯಕ್ಕೆ ಇವನಿಗೇನು ಹೇಳೋದೇ ಬೇಡ. ಬ್ರೋ, ನಿನ್ನನ್ನು ಈ ಪರಿಸ್ಥಿತಿ ನೋಡೋಕ್ಕಾಗ್ತಿಲ್ಲ ಕಣ ನನಗೆ. ಅದಕ್ಕೆ ಹತ್ರ ಮಾತಾಡಿದ್ಯಾ? ಏನಂದ್ರು? ನಾನೇ ಮಾತಾಡಲಾ? ಮಾತಾಡು. ನಿಮ್ಮಿಬ್ರು ಮಧ್ಯೆ ನಾನು ತಗಲಾಕೋತೀನಿ ಅಷ್ಟೇ, ನೀನೇ ಮಾತಾಡು. ಮತ್ತೆ ಬಿಲ್ಡಪ್ ಬಿಡ್ತೀವಿ. ನಾನು ಮಾತಾಡ್ತಾನೆ ಇದ್ದೀನಿ, ಕರಿತಾನೆ ಇದ್ದೀನಿ. ಅವಳು ಕೋಪ ಮಾತ್ರ ತಣ್ಣಗಾಗ್ತಿಲ್ಲ. ಒಬ್ಬನೇ ಇರೋದು ತುಂಬ ಕಷ್ಟ ಆಗ್ತಿದ್ದೀನಿ ಕಣ ಈ ಮನೆಯಲ್ಲಿ. ದುಃಖ, ನೋವು, ಸಂಕಟನ ಯಾರ ಹತ್ರ ಹೇಳ್ಕೊಳ್ಳೋ, ತುಂಬ ಬೇಜಾರಾಗ್ತಿದೆ ಕಣ. ಬೇಜಾರು ಅಂದ್ಕೊಂಡು ಸುಮ್ಮನೆ ಇದ್ರೆ ಆಗತ್ತೇನಾ? ನೋಡೋ, ಮರಳಿ ಯತ್ನವ ಮಾಡು ಅಂತ ದೊಡ್ಡವ್ರು ಹೇಳಿಲ್ವೇ? ಅಷ್ಟಕ್ಕೂ ತಪ್ಪು ಮಾಡಿರೋದು ನೀನು, ಅದಕ್ಕೆ ಹೊಡೆದಿದ್ದು ನೀನು. ಅವ್ರ ಕೋಪ ಅಷ್ಟು ಬೇಗ ಕಡಿಮೆ ಆಗ್ಬಿಡುತ್ತಾ? ನೋಡು ಬ್ರೋ, ಈ ಥರ ಒಂಟಿ ಪಿಶಾಚಿ ಥರ ಇದ್ಕೊಂಡು ಒದ್ದಾಡೋದಕ್ಕಿಂತ ಹೆಂಡತಿ ಕೈಯಲ್ಲಿ ಬಯಸ್ಕೊಂಡು ಒಟ್ಟಿಗೆ ಇರೋದು ವಾಸಿ ಅಂತ ನನಗನ್ಸುತ್ತಪ್ಪ. ಏನು ಹೇಳ್ತೀಯ? ನೀನು ಒಂದೊಂದು ಸಲ ಕರೆಕ್ಟಾಗಿ ಹೇಳ್ತೀಯ. ಒಂದೊಂದು ಸಲ ಅಲ್ಲಪ್ಪ, ಯಾವಾಗಲೂ ಕರೆಕ್ಟಾಗಿ ಹೇಳ್ತೀನಿ, ನೀನು ಕೇಳಿಸ್ಕೊಳ್ಳಲ್ಲ ಅಷ್ಟು. ಯಾವುದೋ ಕೋಗಿಲೆ ಕೇಸ್ ಅಲ್ಲ ಕಲ, ಕಾಗೆ ಕೇಸು ಅಲ್ಲ. ನಾವು ಸೈಟ್ ಅಲಾಟ್ ಮಾಡ್ತೀವಿ ಅಂತ ಎಲ್ಲ ಒದ್ದಾಡ್ತಾ ಇದ್ರೆ ಅಪೋಸಿಷನ್ ಪಾರ್ಟಿಯವರು ಬೇಡ ಅಂತ ಕೇಸ್ ಹಾಕ್ತೀವಿ ಅಂತ ಅವರಲ್ಲ. ತಡಿಲ್ಲ, ಫೋನ್ ಮಾಡ್ತೀನಿ. ಯಾಕಮ್ಮೆ ಒಳ್ಳೆ ಕೊಟ್ಟಿಗೆಲ್ಲ ಹೊಸ ಕರ ಹಾಕುವಾಗ ಮಗಾಡ್ತದಲ್ಲ, ಹಂಗೆ ಮಗಾಡ್ತಾ ಇದೆಯಾ? ಅದಕ್ಕೇನೋ ಹೆರಿಗೆ ನೋವು ಅಂತ ಮಗಾಡ್ತದೆ. ನಿನಗಂತ ನೋಗಿ ಬಂದದ ಹೆಂಗೆ? ನಿಮಗೆ ನನ್ನನ್ನು ನೋಡಿದ್ರೆ ತಮಾಷೆ ಮಾಡಬೇಕು ಅನ್ನಿಸ್ತಿದೆ ಅಲ್ವೇನ್ರಿ? ಅಲ್ಲ ಕಣಮ್ಮೆ, ನೀನು ಎಲ್ಲಿ ಹೋಗಿದ್ದೆ, ಎಲ್ಲಿಂದ ಬರ್ತಾ ಇದೆಯಾ, ಅಲ್ಲಿ ಏನು ನಡೀತು ಅಂತ ಗೊತ್ತಾದ್ರೆ ತಾನೇ ನಾನು ಸಮಾಧಾನವಾಗಿ ಮಾತಾಡೋದು. ವಿಷಯನೇ ಗೊತ್ತಿಲ್ಲದೆ ನಾನು ಹೆಂಗೆ ಮಾತಾಡಲಿ ಹೇಳು? ಒಳ್ಳೆ ಮೊಖನ ಒಳ್ಳೆ ಗಡ್ಗೆ ಮಾಡ್ಕೊಂಡು ಗುಮ್ಮಂತ ಬತ್ತಿದ್ದಲ್ಲ, ಅದಕ್ಕೆ ತಮಾಷೆ ಮಾಡಿದೆ. ಸರಿ ಬಿಡಪ್ಪ, ತೆಪ್ಪಾಯ್ತು. ಈಗ ಎಲ್ಲಿಂದ ಬರ್ತಾ ಇದೆ ಅಂತ ಹೇಳು. ನಾನು ನಮ್ಮ ಮಗ ಸಿದ್ದೇಗೌಡನ ಮನೆಗೆ ಹೋಗಿದ್ದೆ. ಏನಮ್ಮ ಇದು? ನಿನ್ನ ತಲೆಯಲ್ಲಿ ಬುದ್ಧಿ ಆಯ್ತಾ ಏನೈತೆ? ಅಲ್ಲ ಕಣಮ್ಮೆ, ನೀನು ಹಾಕಮ್ಮೆ ಅವಳ ಮನೆ ಬಾಗಿಲಿಗೆ ಹೋಗಿದ್ದೆ? ಓಹ್, ಮಗ ಕಷ್ಟದಲ್ಲವನೇ ಅಂತ ಗೊತ್ತಾದ ತಕ್ಷಣ ಓಡೋಗ್ಬಿಟ್ಟಿದ್ದಾನೆ ನೋಡಕ್ಕೆ. ಅಲ್ಲ ಕಣಮ್ಮೆ, ನಿಂದು ಏನಿದ್ರು ನಮ್ಮ ಮುಂದೆ ಮಾತ್ರ ಅವನ ಮೇಲೆ ಕೋಪ ಇರೋ ಥರ ತೋರಿಸ್ಕೊಳ್ಳೋದು, ಒಳಗೊಳಗೆ ಉಕ್ಕಿ ಹರಿತದೆ ಪ್ರೀತಿ ಅಲ್ವೇ? ಮತ್ತಿನ್ನೇನ್ರಿ ಮಾಡಲಿ, ಅವನನ್ನ 9 ತಿಂಗಳು ಹೆತ್ತು ಸಾಕಿಲ್ವೇನ್ರಿ? ಈಗ ಅವನು ಅವಳು ಸೆರೆಗೆ ಹಿಡ್ಕೊಂಡು ಹೋಗ್ಬಿಟ್ಟ ಅಂತ ನಾನು ಸುಮ್ಮನಿರಕ್ಕಾಗುತ್ತಾ? ಈ ಮನೇಲಿ ಅವನು ರಾಜಿನ ಥರ ಇದ್ದ.
ಈಗ ಕುಚೇಲನ್ ಥರ ಬಾಳ್ತಿದ್ದಾನೆ. ಅದು ನೋಡ್ಕೊಂಡು ಸುಮ್ಮನಿರಕ್ಕಾಗುತ್ತೇನ್ರಿ? ಅದಕ್ಕೆ ಕರೆಯೋಕ್ಕೆ ಅಂತ ಹೋದರೆ ಅವ್ನಿಗೆ ಎಷ್ಟು ದಿಮಾಕು ಅಂತೀರಾ? ನನ್ನ ಹೆಂಡತಿ ಬಂದರೆ ಮಾತ್ರ ಬರ್ತೀನಿ ಅಂತ ಹೇಳ್ದ. ಅತ್ತೆ, ನಾನು ನಿಮ್ಗೆ ಅವತ್ತಿಂದ ಅದನ್ನೇ ಹೇಳ್ತಾ ಇರೋದು. ಸಿದ್ದು ಈಗ ನಮ್ಮ ಮೊದಲಿನ ಸಿದ್ದು ಆಗಿ ಉಳಿದಿಲ್ಲ. ಅವಳನ್ನ ಮದುವೆ ಮಾಡ್ಕೊಂಡ್ಮೇಲೆ ಅವಳು ಅವನನ್ನು ಕಂಪ್ಲೀಟಾಗಿ ಬದಲಾಯಿಸ್ಬಿಟ್ಟಿದ್ದಾಳೆ. ಅವಳು ಏನೇ ಬದಲಾಯಿಸಿದ್ರು ಅವನು ಬದಲಾಗಲ್ಲ, ನನ್ನ ಮಗನಾಗೇ ಉಳ್ಕೊಂಡಿರ್ತಾನೆ ಅಂತ ಆಸೆಯಿಂದ ಕರೆಯೋಕ್ಕೆ ಹೋಗಿದ್ದೆ ನೀಲು. ಆದರೆ ಅವನು ತುಂಬ ನನಗೆ ನಿರಾಸೆ ಮಾಡಿಬಿಟ್ಟ. ಅಲ್ಲ ರೀ, ನಾವು ಅವ್ನಿಗೇನು ಕಡಿಮೆ ಮಾಡಿದ್ವಿ? ಚಿಕ್ಕ ಮಗ ಅಂತ ನಾವು ಎಷ್ಟು ಪ್ರೀತಿಯಿಂದ ಸಾಕಿಲ್ವಾ? ಈಗ ಅವ್ನು ಬೆಳೆದು ದೊಡ್ಡವನಾಗಿರಬಹುದು, ಆದರೆ ನನ್ನ ಪಾಲಿಗೆ ಅವನು ಇನ್ನೂ ಪುಟ್ಟು ಸಿದ್ದುನೇ ರೀ. ನೋಡಮ್ಮೆ, ಅವನು ಯಾವತ್ತೂ ಅವಳು ಕುತ್ತಿಗೆಗೆ ತಾಲಿ ಕಟ್ಕೊಂಡು ಬಂದೋ ಅವತ್ತೇ ಬದಲಾಗೋದ ಕಣಮ್ಮಿ. ಈಗ ನಾವು ಯಾರು ಏನು ಹೇಳಿದ್ರು ಅವ್ನ ಕಿವಿ ಮೇಲೆ ಬೀಳಕ್ಕಿಲ್ಲ, ಎಲ್ಲ ಅವಳು ಹೇಳೋದೇ ಬೀಳೋದು. ನೀನು ಅದನ್ನೆಲ್ಲ ಅರ್ಥ ಮಾಡಿಕೊಂಡು ತೆಪ್ಪಗಿರೋದನ್ನು ಕಲಿಯಮ್ಮಿ. ಇಲ್ಲ ರೀ, ನನ್ನಿಂದ ಆಗಲ್ಲ, ನಿಮ್ಮಿಂದನೂ ಆಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾಕಂದರೆ ಅವ್ನು ನಮ್ಮ ಪ್ರೀತಿ ಮಗ ಅಲ್ವೇನ್ರಿ? ಅವನನ್ನು ಬಿಟ್ಟು ನಾವು ಹೇಗ್ರಿ ಇರೋಕ್ಕಾಗುತ್ತೆ? ನನ್ನವನ್ನ ನಾನು ಬಾಯಿ ಬಿಟ್ಟು ಹೇಳ್ಕೊಳ್ತಾ ಇದ್ದೀನಿ, ಆದರೆ ನೀವು ಹೇಳ್ಕೊಳ್ತಿಲ್ಲ ಅಷ್ಟೇ. ಅತ್ತೆ, ಅವ್ರಿಗೆ ಈಗ ನಮ್ಮೆಲ್ಲರ ಪ್ರೀತಿನೂ ಅರ್ಥ ಆಗಲ್ಲ. ಆ ಪರಿಸ್ಥಿತಿನಲ್ಲೂ ಅವರಿಲ್ಲ. ನಾನು ಅವತ್ತು ಅವ್ರ ಮನೆಗೆ ಹೋದಾಗಲೇ ಆ ಥರ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬಿಟ್ಟು ಕಳಿಸಿದ್ರು. ಅದಕ್ಕೆ ತಾನೇ ನೀವು ಯಾರು ಅಲ್ಲಿಗೆ ಹೋಗೋದು ಬೇಡ ಅಂತ ನಾನು ಬಂದು ಹೇಳಿದ್ದು. ಈ ವಯಸ್ಸಲ್ಲಿ ಅದರಲ್ಲೂ ಈ ಮನೆಗೆ ಸಂಬಂಧಪಟ್ಟವ್ರ ಹತ್ರ ಹೋಗ್ಬಿಟ್ಟು ಇಷ್ಟೆಲ್ಲ ಮಾತು ಕೇಳಿಸ್ಕೊಂಬಂದಿದ್ದೀರಲ್ಲ, ಅದೇ ನನಗೆ ತುಂಬ ಬೇಜಾರಾಗ್ತಿರೋದು. ನನಗೂ ಬೇಜಾರಾಗ್ತಿದೆ ನೀಲು, ಆದರೆ ಏನು ಮಾಡೋದು? ಪುತ್ರ ವ್ಯಾಮೋಹ ಅಷ್ಟು ಸುಲಭವಾಗಿ ಬಿಡೋದಿಲ್ಲ. ನೋಡ್ರಿ, ನೀವೇನು ಮಾಡ್ತೀರೋ ಬಿಡ್ತೀರೋ ನಂಗೆ ಗೊತ್ತಿಲ್ಲ, ನನ್ನ ಮಗ ಅವಳಿಂದ ದೂರ ಆಗಬೇಕು, ಮತ್ತೆ ನಮ್ಮ ಸಿದ್ದೇಗೌಡನಾಗಿ ಈ ಮನೆಗೆ ಬರಬೇಕು. ಅದು ನಿಮ್ಮಿಂದ ಆಗುತ್ತಾ? ಎಂಥ ಮಾತು ಅಂತ ಹೇಳ್ತಾ ಇದ್ದೀರಾ? ಅಲ್ಲ ಅತ್ತೆ, ಈ ಜಗತ್ತಲ್ಲಿ ನಮ್ಮ ಮಾವಂಗೆ ಆಗದೆ ಇರೋಂಥ ಕೆಲಸ ಯಾವುದಾದ್ರೂ ಇದೆಯಾ? ಯಾವುದೂ ಇಲ್ಲ. ಇಲ್ಲಿವರೆಗೂ ಅವ್ರು ಏನು ಮಾಡಿದ್ದಾರೆ ಮಾಡಲಿಲ್ವೋ ನನಗೆ ಗೊತ್ತಿಲ್ಲ, ಆದರೆ ನನ್ನ ಮಗ ನನ್ನ ಮನೆಗೆ ವಾಪಸ್ ಬರಬೇಕು ರೀ. ಇದೊಂದು ಆಸೆನ ನೀವು ನೆರವೇರಿಸ್ತೀರಾ? ಖಂಡಿತ ನೆರವೇರಿಸ್ತೀನಿ ಕಣಮ್ಮೆ. ಎಲ್ಲ ನಾನೇ ಅಂತ ದುರಾಂಕಾರದಲ್ಲಿ ಮರೀತಾರೋ ಅವಳಿಗೆ ಸರಿಯಾದ ಒಂದು ಪೆಟ್ಟು ಕೊಟ್ರೆ ಅವಳೇ ನನ್ನ ಮಗನಿಂದ ದೂರ ಓಡಾಯ್ತಾಳೆ. ಸಮಯ ನೋಡಿ ಅಂಥದ್ದೊಂದು ಪೆಟ್ಟು ಕೊಡ್ತೀನಿ ಕಣಮ್ಮೆ. ಒಸಿ ತಡ್ಕೊಳಮ್ಮೆ. ನಿನಗೇನು, ನಿನ್ನ ಮುದ್ದಿನ ಮಗ ನಿನ್ನ ಮನೆಗೆ ವಾಪಸ್ ಬರ್ಬೇಕು ಆಟ ತಾನೆ. ಆದಷ್ಟು ಬೇಗ ಆ ಕೆಲಸ ಆಯ್ತದೆ, ಒಸಿ ತಡ್ಕೋ. ಲಕ್ಷ್ಮೀ ನಿವಾಸ